ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಲ್ಲಿ ರೈತರಿಗೆ ಮೋಸ ಮಾಡುವ ದಂಧೆ ಹೆಚ್ಚಿದ್ರಿಂದ ನಕಲಿ ಭತ್ತದ ಬೀಜ ಮಾರಾಟ ಮಾಡುವ ಚಾಳಿ ಇದ್ದರಿಂದಲೇ ಅಮಾಯಕ ರೈತರು ಬೀದಿಗೆ ಬಂದು ಹೋರಾಟ ಮಾಡುವ ದುಸ್ಥಿತಿ ಬಂದೊದಗಿದೆ ಅಂತ ರೈತರು ಕಿಡಿಕಾರಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ರೈತ ಸಂಘ ಮತ್ತು ದಲಿತ ಸಂಘಟನೆ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಚೀಕಲಪರ್ವಿ ಸೇರಿ ನಾನಾ ಗ್ರಾಮದಲ್ಲಿ ಬಿತ್ತಿದ ನಕಲಿ ಬೀಜ BP2 ಇಂದ ರೈತರು ನಷ್ಟ ಅನುಭವಿಸಿ ಆತ್ಮಹತ್ಯೆಯ ದಾರಿಗೆ ತೆರಳುವಂತಾಗಿದೆ ಅಂತ ಜಾವೇದ್ ಖಾನ್ ಆರೋಪಿಸಿದರು. ಮಾನ್ವಿ ತಾಲೂಕಲ್ಲಿ ರೈತರು ಕಷ್ಟದ ರೀತಿಯಲ್ಲಿ ಅನುಭವಿಸ್ತಾ ಇದ್ರು ಕೂಡ ಶಾಸಕ ಹಂಪಯ್ಯ ನಾಯ್ಕ ಸಚಿವರು ರೈತರ ಪರವಾಗಿ ಯಾಕೆ ನಿಲ್ಲುತ್ತಾ ಇಲ್ಲ ಅಂದ್ರೆ ರೈತರು ಸತ್ರು ಕೂಡ ಸರ್ಕಾರಕ್ಕೆ ಖುಷಿನಾ ಅಥವಾ ನಮಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೀರಾ ಎಂದು ರೈತರ ಆಗ್ರಹ ಕೇಳಿಬಂತು. ರೋಗ ಬಾಧೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನೀವು ಕೊಟ್ಟಂತ ನೀಲಕಂಠೇಶ್ವರ BP2 ಬೀಜಕ್ಕಷ್ಟೇ ಅಕ್ಟೋಬರ್-ಸೆಪ್ಟೆಂಬರ್ ಅಲ್ಲಿ ಸಪ್ರೇಟ್ ಆಗಿ ಮಳೆ ಬರಕ ಮಳೆರಾಯ ಏನು ನಿಮ್ಮ ಅಪ್ಪನ ಮನೆಯಿಂದ ಬಂದಿಲ್ಲ. ಯಾಕಂದ್ರೆ ಎಲ್ಲ ಬೆಳೆಗಳಿಗೆ ಮಳೆ ಆಗಬೇಕು. ನೀಲಕಂಠೇಶ್ವರ ಸೀಡ್ಸ್ ಮಾತ್ರ ಇಳುವರಿ ಬಂದಿಲ್ಲ. ಅದನ್ನು ಬಿಟ್ಟು ಎಲ್ಲ ಬೆಳೆಗಳ ಇಳುವರಿ ಚೆನ್ನಾಗಿ ಬಂದಿದೆ. ನೀವು ಕೊಟ್ಟಂತ ನೀಲಕಂಠೇಶ್ವರ ಇಳುವರಿ ತುಂಬಾ ಕಡಿಮೆ ಬಂದಿದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಅವಕಾಶವನ್ನು ತಾಲೂಕಾಡಳಿತ ಕೃಷಿ ಇಲಾಖೆ ಅಧಿಕಾರಿಗಳಾದಂಥ ಗುರುನಾಥ್ ಯಡಿ ಸರ್ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ. ಸರ್, ಇನ್ನೊಂದು, ರೈತರಿಗೆ ನ್ಯಾಯ ಕೊಡಿಸಲು ನಿಮಗೆ ಮುಜುಗರವಾದರೆ ನೀವು ತಿನ್ನುವ ಅನ್ನಕ್ಕಾದರೂ ನ್ಯಾಯ ಕೊಡಿಸಿ ಎಂದು ನಮ್ಮದೊಂದು ಮನವಿ. ಸರ್, ಹಸಿರು ಸೇನೆ ಸಾಗಿದವರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರಿಗೂ ಸ್ವಾಗತ. ಅದೇ ರೀತಿಯಾಗಿ ಬಂಧುಗಳೇ, ನಾನು ಹೇಳ್ತಾ ಇದ್ದೆ, ಏನು 5 ಜನ ವೈಜ್ಞಾನಿಗಳ ತಂಡ ಏನು ಈ ಭತ್ತದ ಸಸಿ ಬಗ್ಗೆ BP2 ಬಗ್ಗೆ ಬಹಳ ವಿಚಾರವಾಗಿ ಸುಮಾರು 2 ತಿಂಗಳಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಡಳಿತಕ್ಕೆ ಹಣ ಬಂದಿದ್ದೇವೆ. ನಮ್ಮ ಹೊಲಗಳಲ್ಲಿ ಏನು ಕಟಿಂಗ್ ಮಿಷಿನ್ಗಳು, ಭತ್ತದ ರಾಶಿಗಳು ಹಂಗೆ ಬೀದಿಯಲ್ಲಿ ಬಿದ್ದಿದ್ದಾವೆ. ಅದಕ್ಕೆ ಕಾಯೋರು ಯಾರೂ ಇಲ್ಲ. ಮುಂಬರುವ ದಿನಗಳಲ್ಲಿ ಇವತ್ತೇನು ನಮ್ಮ ಬೇಡಿಕೆ, ಇವರು ಮಾನ್ಯ ಕೃಷಿ ಅಧಿಕಾರಿಗಳು ಮತ್ತು ಮಾನ್ಯ ದಂಡಾಧಿಕಾರಿಗಳು ಇವತ್ತು ನಮ್ಮ ಬೇಡಿಕೆ, ನಮ್ಮ ರೈತರ ಏನು ಪರವಾದ ಬೇಡಿಕೆ, ರೈತರು ದೇಶದ ಬೆನ್ನೆಲುಬು ಅಂತ ಏನು ಹೇಳ್ಕೊಳ್ತಾರೆ ಅಂತ ಬೇಡಿಕೆ ಇವತ್ತು ಈಡೇರಿಸದೆ ಹೋದ್ರೆ ಏನು ಇದು ಉಗ್ರ ಸ್ವರೂಪಕ್ಕೆ ಈ ಹೋರಾಟ ಮುಂದೆ ಹೋಗುತ್ತೆ. ಅದಕ್ಕಾಗಿ ಮಾನ್ಯ ದಂಡಾಧಿಕಾರಿಗಳು ನಮ್ಮ ಬೇಡಿಕೆ ಇಷ್ಟೇ, ಇವರು BP3 ಎಂಬ ಪರವಾನಗಿಯನ್ನು ತಗೊಂಡು ಏನು ಅಮಾಯಕ ರೈತರಿಗೆ BP2 ಬೀಜಗಳನ್ನು ಅಂತಾರಾಜ್ಯದ ನೀಲಕಂಠೇಶ್ವರ ಸೀಡ್ಸ್ ಕಂಪನಿಯು ರಾಯಚೂರು ಜಿಲ್ಲಾದ್ಯಂತ ಸುಮಾರು 6 ರಿಂದ 8 ಸಾವಿರ ಎಕರೆ ಭತ್ತಕ್ಕೆ ಏನು ಬೀಜಗಳು ಏನು ಕಾಳ ಸಂತೆಯಲ್ಲಿ ಇವತ್ತು ರೈತರಿಗೆ ಮಾರಿದೆ. ರೈತರು ಆ ಬೀಜಗಳನ್ನು ಬಿತ್ತಿ ಏನು ದೇವರು ಈ ವರ್ಷ ನಮಗೆ ಮಳೆ ಕೊಟ್ಟಿದ್ದಾನೆ, ಈ ವರ್ಷ ಚೆನ್ನಾಗಿ ಬೆಳೆ ಬರ್ಬೋದು ಅಂತ ಏನು ರೈತರು ಹಗಲು ರಾತ್ರಿ ಏನು ಕೆಸರು ಗದ್ದೆಯಲ್ಲಿ ಆ ಮಳೆಯಲ್ಲಿ, ಸಿಡಿಲಲ್ಲಿ, ಚಳಿಯಲ್ಲಿ, ಚೋಳಲ್ಲಿ, ಹಾವಲ್ಲಿ ಯಾವುದು ಲೆಕ್ಕಕ್ಕೆ ಇಟ್ಕೊಂಡೆ ಅಲ್ಲಿ ನೋಡಿದ್ರೆ ಅದರಲ್ಲಿ ಇಳುವರಿ ಕಷ್ಟ. ಆ ಬೆಳೆಗೂ ಹೇಳಾರ್ದೆ, ದೇವರಿಗೂ ಹೇಳಾರ್ದೆ, ಇಲ್ಲಿ ಅಧಿಕಾರಿಗಳಿಗೆ ಹೇಳೋಣ ಅಂತ ಬಂದ್ರೆ ಅಧಿಕಾರಿಗಳು ಮಾತ್ರ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಖಂಡನೀಯ. ಅದಕ್ಕಾಗಿ ಆದಷ್ಟು ಬೇಗನೆ ಈಗ ಆಲ್ರೆಡಿ ಸಮಯ 1 ಗಂಟೆ ಆಗಿದೆ. ಪದೇ ಪದೇ ಅವರಿಗೆ ಹೇಳೋದ್ ಬೇಡ. ಯಾಕಂತಂದ್ರೆ ನಾವು ಏತಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಕೃಷಿ ಅಧಿಕಾರಿಗಳು ಪಕ್ಕದಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಎಲ್ಲಾನು, ಅವರಿಗೆಲ್ಲ ಗೊತ್ತಿದೆ. ಗೊತ್ತಿದ್ರು ಸಹ ಗೊತ್ತಿಲ್ಲದಂಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರೈತರ ಹಿತವಾದ, ರೈತರ ಪರವಾದ ಒಂದು ಏನು ಕಾರ್ಯವನ್ನು ಅವರು ಮಾಡಲೇಬೇಕು. ಇವತ್ತು ಕ್ರಮವನ್ನು ಅವರು ತಗೊಳ್ಳೇಬೇಕು. ಈ ನೀಲಕಂಠೇಶ್ವರ ಅಂತಾರಾಜ್ಯದ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕಿ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ರೈತರು ಎಷ್ಟು ಬೆಳೆ ನಾಶ ಆಗಿದೆನೋ ಅಷ್ಟು ಬೆಳೆಗೆ ಆ ಕಂಪನಿಯ ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಲು ಹಾಕಿ ರೈತರಿಗೆ ಪರಿಹಾರ ಕೊಡಬೇಕಂತೇಳಿ ನಮ್ಮ ಮನವಿ ಇದೆ. ಇದೇ ಉದ್ದೇಶಕ್ಕಾಗಿ ಹರಿವು ಇಲ್ಲದೆ ಇವತ್ತು ಎಂತ ಕಳಪೆ ಬೀಜಗಳನ್ನ ಕೊಟ್ಟು ಇವರು ಮೋಸ ಮಾಡಿದ್ದು ಒಂದಾದ್ರೆ, ಮತ್ತು ಕಳಪೆ ಮಟ್ಟದ ಗೊಬ್ಬರ ಮತ್ತು ಎಣ್ಣೆಗಳನ್ನು
ಕೊಟ್ಟು ಮೋಸ ಮಾಡುವಂತ ಎರಡನೇ ಮೋಸ ಆದ್ರೆ, ಮತ್ತು ಈ ತೂಕದಲ್ಲಿ ಇಳುವರಿ ಬರೋದಿಲ್ಲ, ಈ ಬೆಳೆ ಸರಿಗಿಲ್ಲ ಅಂತೇಳಿ ಇವರೇನು ಮಾರಾಟಗಾರರೇನು ವ್ಯಾಪಾರಸ್ಥರು ಇದಾರಲ್ಲ, ಈ ವ್ಯಾಪಾರಸ್ಥರು ಮಾಡತಕ್ಕಂತ ಅದು ಒಂದು ಮೂರನೇ ಮೋಸ, ಅತಿ ದೊಡ್ಡ ಮೋಸ. ಈ ಎಲ್ಲ ಮೋಸಗಳನ್ನು, ಈ ಎಲ್ಲ ನೋವುಗಳನ್ನು ಕೊಟ್ರೆ ರೈತರು ಯಾವ ಪರಿಸ್ಥಿತಿಗೆ ಹೋಗ್ಬೇಕಂತದು ಸರ್ಕಾರಕ್ಕೂ ಅರಿವಿಲ್ಲ, ಇಲ್ಲಿನ ಜನಪ್ರತಿನಿಧಿಗಳಿಗೂ ಇಲ್ಲ, ಇಲ್ಲಿ ಆಫೀಸರ್ಸ್ಗಳಿಗೂ ಇಲ್ಲ. ಮಾನ್ಯರೇ, ನಾನು ಇವತ್ತು ತಮಗೆ ಕೇಳ್ಕೊಳ್ತಾ ಇದ್ದೀನಿ, ನೀವು ರೈತರ ಪರವಾಗಿ ನಿಜವಾಗಿ ನಿಮಗೆ ಕಾಳಜಿ ಇದ್ದರೆ, ರೈತರ ಪರವಾಗಿ ನಿಮಗೆ ಅರಿವಿದ್ದರೆ, ಇವತ್ತು ಈ ತಕ್ಷಣದಿಂದ ಕಳಪೆ ಗುಣಮಟ್ಟದ ಬೀಜ ಕೊಟ್ಟಂತ ಈ ಕಂಪನಿಯನ್ನು, ಈ ಕಂಪನಿಯ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು. ಇದಕ್ಕೆಲ್ಲ ಯಾರು ಶಾಮೀಲಾಗಿದ್ದಾರೆ, ಇಷ್ಟೆಲ್ಲ ತಾರತಮ್ಯಗಳು ಮಾಡತಕ್ಕಂತ ಅಧಿಕಾರಿಗಳ ಮೇಲೆ ಮತ್ತೆ ಈ ಕಂಪನಿ ಮಾಲಕರ ಮೇಲೆ, ಈ ಬೀಜ ಕೊಟ್ಟಂತ ಮಾಲಕರ ಮೇಲೆ ಈ ತಕ್ಷಣದಿಂದ ಸರ್ಕಾರ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಇವರು ಜೈಲಿಗೆ ಹೋಗುವಂತ ಒಂದು ಪರಿಸ್ಥಿತಿಯನ್ನ ಇವತ್ತು ರೈತರ ಮೇಲೆ ಒಂದು ಮಾಡಿದಂತ ಇಂಥ ಅಧಿಕಾರಿಗಳು ಜೈಲಿಗೆ ಕಳಿಸ್ಬೇಕಂತೇಳಿ ತಮ್ಗ ನಾನು ಇವತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನೀವು ಹೇಳ್ತೀರಿ ಈ ಭಾರತ ದೇಶದಲ್ಲಿ ರೈತ ಬೆನ್ನೆಲುಬು, ಈ ಭಾರತ ದೇಶದಲ್ಲಿ ಏನಾದ್ರೆ ರೈತ ಇವತ್ತು ಇನ್ನೂರು ನಮಗೆ ಕೂಡಲ್ಲ, ಈ ರೈತ ಇಲ್ಲಿದ್ರೆ ನಮಗೆ ಮುಂದಿನ ಪರಿಸ್ಥಿತಿ ಗತಿಲ್ಲ ಅಂತ ನೀವೇ ಸರ್ಕಾರ ಹೇಳ್ತದೆ. ಮತ್ತೊಂದು ಕಡೆ ಈ ರೈತರಿಗೆ ಮೋಸ ಮಾಡತಕ್ಕಂತ ಅಧಿಕಾರಿಗಳ ಮೇಲೆ ನೀವು ನಿರ್ದಾಕ್ಷಿಣ್ಯದ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ನಿಮಗೇನಾಗಿದೆ ಅಂತ ನನ್ನ ಭಾವನೆಗಳು. ಬಂಧುಗಳು, ಇವತ್ತು ರೈತರ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ, ಇವತ್ತು ಒಬ್ಬ ಸಣ್ಣ ವ್ಯಾಪಾರದಿಂದ ಹಿಡಿದು, ಕಾಯಿಪಲ್ಯ ವ್ಯಾಪಾರದಿಂದ ಹಿಡಿದು, ಬಟ್ಟೆ ವ್ಯಾಪಾರದಿಂದ ಹಿಡಿದು, ಇವತ್ತು ಹಗ್ಗ ಮಾರೋನ್ಲಿಂದ ಹಿಡಿದು, ಈ ಕೆಬ್ಬಣ ಸಾಮಾನು ಮಾರೋನ್ಲಿಂದ ಹಿಡಿದು ಯಾವುದೇ ರೇಟ್ ಹೆಚ್ಚು ಮಾಡಿದರೆ ರೈತರ ಮೇಲಿನ ಹಾಕಿ ಇವತ್ತು ರೈತರಿಂದ ಏನಪ್ಪಾ ಅಂತಂದ್ರೆ, ನೀವು ವಸೂಲು ಮಾಡಿ ಈ ಸರ್ಕಾರವನ್ನು ನಡೆಸ್ತಕ್ಕಂತ ಸರ್ಕಾರದ ಅಧಿಕಾರಿಗಳು ಮತ್ತು ಈ ಸರ್ಕಾರದ ಮಂತ್ರಿಗಳು ನಿಮಗೆ ಏನಾದರೂ ಸ್ವಲ್ಪ ಅರಿವಿದ್ರೆ, ಈ ರೈತರ ಬಗ್ಗೆ ಕಾಳಜಿ ಇದ್ರೆ, ಈ ಕೂಡಲೇ ಈ ತಕ್ಷಣದಿಂದ ಏನಪ್ಪಾ ಅಂತಂದ್ರೆ ಅವ್ರನ್ನ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಅವ್ರ ಜೈಲಿಗೆ ತಗೊಳ್ಳುವಂತ ಕೆಲಸ ಮಾಡ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಂಘಟನೆಯಿಂದ. ಇಂಥ ಒಂದು ರೈತ ಈ ಕಷ್ಟಪಟ್ಟು ಹೊಲದಲ್ಲಿ ದುಡಿದು ಅವರು ಏನಪ್ಪಾ ಅಂತಂದ್ರೆ ಅಂಡ್ರಿಗೆ ಮಕ್ಕಳಿಗೆ ಬಟ್ಟೆ ಇಲ್ಲದೆ ಒಂದು ಹೊಟ್ಟೆ ಒಪ್ಪತ್ತು ಕೂಳಿಲ್ಲದೆ ದುಡಿದು ಇವತ್ತು ಮತ್ತೆ ನಮಗೆ ಅನ್ಯಾಯ ಆಗೋದಂತೇಳಿ ಈ ಬೀದಿಯಲ್ಲಿ ಬಂದು ಕುಂತು ಹೋರಾಟಗಳು ಮಾಡಬೇಕಾದ್ರೆ ಈ ರೈತರಿಗೆ ಎಷ್ಟು ಕಷ್ಟ ಇರುವುದಂತೆಂಬುದು ಸ್ವಲ್ಪ ಆದರೂ ನಿಮಗೆ ಅರಿವಿದೆ ಅಂತ ನನ್ನ ಒಂದು ಮನವಿ. ಆದ ಕಾರಣ ರೈತರ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ, ಆದರೂ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಸರ್ಕಾರ. ಇದು ವಹಿಸ್ತಾ ಇಲ್ಲದ್ರೆ ಇವತ್ತು ಅನ್ನ ಹಾಕಂತ ರೈತರಿಗೆ ನೀವು ಮೋಸ ಮಾಡ್ತೀರಿ. ಅವರಿಗೆ ಒಂದು ಎಂತ ಒಂದು ಏನಪ್ಪಾ ಅಂತಂದ್ರೆ ದಾರಿ ತಪ್ಪಿಸ ಕಲಿಸ್ಬಿಡೋದು, ಕಳಪೆ ಬೀಜವನ್ನು ಕೊಟ್ಟು ಈ ಬೀಜದಿಂದ ಹಿಡ್ಕೊಂಡು, ಗೊಬ್ಬರದಿಂದ ಹಿಡ್ಕೊಂಡು, ಎಣ್ಣೆಲಿಂದ ಹಿಡ್ಕೊಂಡು ಎಲ್ಲಾರು ಮೋಸ ಮಾಡಿದ್ರೆ ಇವತ್ತು ರೈತರ ಪರಿಸ್ಥಿತಿ ಏನು? ರೈತ ಇವತ್ತು ಏನಪ್ಪಾ ಅಂತಂದ್ರೆ ಅವ ಸರಿಯಾಗಿ ಬಟ್ಟೆ ಇಲ್ಲಪ್ಪ ನಿನಗೆ ರೇಟ್ ಇಲ್ಲ ಅಂತಾನ, ಅವ ಗೊಬ್ಬರದ ಅಂಗಡ ಗೊಬ್ಬರ ಕೊಡ್ತಾನ, ಎಣ್ಣೆ ಕೊಡ್ತಾನ, ಅವ ಎಣ್ಣೆ ಏನಪ್ಪಾ ಅಂತಂದ್ರೆ ಕಳಪೆ ಮಟ್ಟದ ಕೊಟ್ಟು ಅವ್ರಿಗೆ ಎಣ್ಣೆ ಹೊಡೆದು ಅದೆಲ್ಲ
ಲಾಸ್ ಆಗಿ ಅವೆಲ್ಲ ಮಾಡಿಕೊಂಡು ದುಡಿದು ಬಂದು ಎಲ್ಲ ಮಾಡಿದ್ರೆ ಈ ಬೀಜದ ಬಿಟ್ಟು ಹಿಂದಾಗ ಈ ಪರಿಸ್ಥಿತಿ ಹೆಂಗ ಅಂತಂದ್ರೆ ಇವತ್ತು ರೈತರ ಸರ್ಕಾರ ಆಗ್ಲಿ ಈ ಎಲ್ಲ ಅಧಿಕಾರಿಗಳಾಗ್ಲಿ ಈ ಕಂಪನಿಯವರಾಗ್ಲಿ ಈ ದೇಶದಲ್ಲಿ ರೈತರು ಬದುಕಬೇಕಾ ಅಥವಾ ಇಲ್ಲ ಎಂಬುದನ್ನು ನಾವು ತಾವೇ ಗಮನದಲ್ಲಿಡ್ಬೇಕು. ಈ ರೈತರಿಗೆ ಮೋಸ ಮಾಡ್ತೇವೆ. ಭೂಮಿಗಳಲ್ಲೆಲ್ಲ ಬಿತ್ತನೆ ಬೀಜ ಮತ್ತು ಕಳಪೆ ಮಟ್ಟದಲ್ಲಿ ಅವರಿಗೆ ಎಲ್ಲ ಕೊಟ್ಟಿರೋ ಬಗ್ಗೆ ಇವತ್ತು ನಾವೇನು ಪ್ರತಿಭಟನೆ ಇಟ್ಟಿದ್ದೀವಿ. ಇವತ್ತು ಮಾನವಿಯಲ್ಲಿ ಇದು ಮಾತ್ರ ನಮ್ಮ ಮಾನವಿಯಲ್ಲಿ ಇದೊಂದು ಸಮಸ್ಯೆ ಅಂತಲ್ಲ, ಪ್ರತಿ 6 ತಿಂಗಳಿಗೆ ಒಂದು ಟೈಮ್ ನೋಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ಇದೇ ತರ ಯಾರೋ ಒಬ್ಬ ಪರಶುರಾಮನ್ ಅವರು ಸುಮಾರು ಕೋಟಿ ರೂಪಾಯಿ ರೈತರದು ಕವಳೆ ದುಡ್ಡನ್ನು ಹಾಕೊಂಡೋಗಿದ್ದಾರೆ. ಮತ್ತೆ ಇವಾಗ ನೋಡಿದ್ರೆ ಈಗ ಕಳಪೆ ಬೀಜವನ್ನು ಮತ್ತೆ ನೀಲಕಂಠೇಶ್ವರ ಮತ್ತು ಸುಗ್ರೇಶ್ವರ ಟ್ರೇಡಿಂಗ್ಸ್ ಇವರೆಲ್ಲ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತೆ ರೈಸ್ ಮಿಲ್ಸ್ ಅಸೋಸಿಯೇಷನ್ಸ್ ಅವರು ರೈತರಿಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ, ಈ ರೈತರಿಗೆ ಏನು ಮೋಸಗಳು ಆಗ್ತಾ ಇದ್ದಾವೆ, ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಏನು ಇವರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ. ಇಂಥವೆಲ್ಲ ನೋಡಿಬಿಟ್ಟು ನಮ್ಮ ಮಾನವೀಯ ಜನರು ಮತ್ತು ರೈತರು ಒಗ್ಗಟ್ಟಾಗಿ ರೈತರಿಗೆ ಆಗಿರೋ ಅನ್ಯಾಯಕ್ಕೆ ಸದಾ ಬೆಂಬಲವಾಗಿ ಇರಬೇಕು. ಅವಾಗಲೇ ರೈತ ತಾನೇನು ಕಷ್ಟದಲ್ಲಿದ್ದಾನೆ ಅಂದ್ಮೇಲೆ ತಾವೆಲ್ಲ ಬೆಂಬಲ ಕೊಟ್ಟಿಲ್ಲ ಅಂತಂದ್ರೆ ರೈತರ ಪರಿಸ್ಥಿತಿ ಏನಾಗಬೇಕು? ಪ್ರತಿ ವರ್ಷ ರೈತ ಇದು ಅಂತಲ್ಲ, ಕಳಪೆ ಬೀಜ ಎಲ್ಲದಕ್ಕೆ ಪರದಾಡಬೇಕು, ಬೆಂಬಲ ಬೆಲೆ ಇಲ್ಲದಕ್ಕೆ ಪರದಾಡಬೇಕು. ಯಾರೋ ಒಬ್ಬನು ಬರ್ತಾನೆ ಕವಳೆ ತಗೊಂತಾನೆ, ಅವ್ನು ನೋಡ್ಕೊಂಡು ಹೋಗ್ತಾನೆ. ಇವಾಗ ನೋಡಿದ್ರೆ ಈ ತರ ಸಮಸ್ಯೆಗಳು ಎಲ್ಲಿವರೆಗೆ? ಈ ತರ ಅಧಿಕಾರಿಗಳು ಬರ್ತಾರೆ, ಒಂದು ಮೆಮೊಂಡಮ್ ತಗೊಂತಾರೆ, ಆಯ್ತು ಮಾಡೋಣ ಅಂತಾರೆ. ಇದು ಪ್ರತಿಭಟನೆ ಇಲ್ಲಿಗೆ ಸೀಮಿತನಾ? ನಾವು ಇಡೀ ಮಾನವೀಯ ಜನರಿಗೆ ನಾವು ಹೇಳೋದು ಏನಂತಂದ್ರೆ, ರೈತರಿಗೆ ಎಲ್ಲೇ ಅನ್ಯಾಯವಾದರೂ ದಯವಿಟ್ಟು ಸಹಕರಿಸಬೇಕು. ತಾವು ಇವತ್ತು ಒಂದು ಹೋಟ್ಲಲ್ಲಿ ಹೋಗ್ರಿ, ಒಂದು ಮನೆಯಲ್ಲಿ ಅನ್ನ ಸ್ವಲ್ಪ ದಪ್ಪ ಆದ್ರೆ ಎಲ್ಲಿಂದ ತಂದಿ ಅಕ್ಕಿ ಹೋಗಿ ವಾಪಸ್ ಕೊಟ್ಟು ಬಾ, ಅದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಇವತ್ತು ರೈತರಿಗೆ ಲಕ್ಷಾಂತರ ಕವಳೆ, ಅವ್ರು ಎಲ್ಲಿಗೆ ಹೋಗ್ಬೇಕು? ಯಾರಿಗೆ ನ್ಯಾಯ ಕೇಳಬೇಕು? ಎಲ್ರೂ ಸ್ವಲ್ಪ ರೈತರ ಬಗ್ಗೆ ಗಮನ ಹರಿಸಬೇಕು. ಏನೇನು ಪ್ರತಿಭಟನೆ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ? ಪ್ರತಿ ವರ್ಷ ಇದೇ ತರ ಕಳಪೆ ಗೊಬ್ಬರದ್ದಾಯ್ತು, ಕಳಪೆ ಮಟ್ಟದಲ್ಲಿ ಯೂರಿಯಾ ಫರ್ಟಿಲೈಸರ್ಸ್ ಗಳೆಲ್ಲ ಮಾರ್ಕೊಂಡು ತಿನ್ನೋದು. ಈಗ ನಾವೆಲ್ಲ ರೈತರು ಈಗ ಪ್ರತಿಭಟನೆ ಮಾಡ್ತಾ ಇದೀವಿ. ಅಸೋಸಿಯೇಷನ್ ಅವ್ರಿಗೆ ಗೊತ್ತಿಲ್ವಾ ಇದು? ಮಾನವಿ ರೈಸ್ ಮಿಲ್ ಅಸೋಸಿಯೇಷನ್ ಅವರು ಅವ್ರಿಗೆ ಬೆಂಬಲ ಕೊಡ್ತಿದಾರಾ? ಬರ್ಬೇಕು ಅವರು. ಇದಕ್ಕೆಲ್ಲ ಶಾಮೀಲಿದ್ದಂಗೆ ನೀವು ಇಲ್ಲ ಅಂದ್ರೆ. ಲಾಸ್ಟ್ ಟೈಮ್ ಆಯ್ತು, ಇನ್ನುವರೆಗೆ ನ್ಯಾಯ ಸಿಕ್ಕಿಲ್ಲ. 4-5 ಕೋಟಿ ರೂಪಾಯಿ ಕವಳೆ ಪರಶುರಾಮ ಅನ್ನೋನು ಹಾಕೊಂಡು ಹೋದ ಅವನು ರೈತರದು. ಇನ್ನುವರೆಗೆ ಒಬ್ರು ದುಡ್ಡು ಬಂದಿಲ್ಲ. ಸಹಾಯ ಪರಿಸ್ಥಿತಿ ತಂದು ಕೊಟ್ಟಿದ್ದಾರೆ. ಇವತ್ತು ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಇದ್ದಾರೆ ಅವರೆಲ್ಲ. ಶಿವರಾಮ್ ಎಸ್ ಕರೆಕ್ಟ್. ಇನ್ನುವರೆಗೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವ್ರಿಗೆ ಏನಾದ್ರೂ ಪ್ರತಿಭಟನೆ ಸಿಕ್ಕಿಲ್ಲ ಅಂದ್ರೆ ಮತ್ತೆ ರಸ್ತಾ ರೋಕ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬರಬೇಕು ಇದು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.